ಈಗರು ಎಲ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಒಂದು ಮಲಯಾಳಂ ಮೂವಿನ ನಿಮ್ಗೋಸ್ಕರ ತೊಗೊಂಡಿದ್ದೀನಿ. ಮಲಯಾಳಂ ಮೂವಿ ಅಲ್ಲ, ತಮಿಳ್ ಮೂವಿಯನ್ನ ನಿಮ್ಗೋಸ್ಕರ ತೊಗೊಂಡಿದ್ದೀನಿ. ಮೂವಿ ಮಾತ್ರ ಸೂಪರ್ ಎಂಟರ್ಟೈನ್ಮೆಂಟ್ ಆಗಿದೆ. ಸ್ವಲ್ಪನೂ ಬೇಜಾರಾಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಲೇಜ್ ಟೈಮ್ ಇರ್ಬೋದು. ಯಾವ ತರ ಅಂತಂದ್ರೆ ನಿಮ್ಮ ಮುಂದಿನ ಲೈಫ್ ಫ್ಯೂಚರ್ ಯಾವ ತರ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆ ತರ ಟ್ವಿಸ್ಟ್ಗಳು ಟರ್ನ್ಸ್ಗಳು ಬರ್ಬಹುದು, ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ನಿಮ್ ಕ್ಯೂರಿಯಾಸಿಟಿ ಇದ್ರೆ ಈ ಮೂವಿ ಡೈರೆಕ್ಟ್ ಆಗಿ ನೋಡ್ಲೇಬೇಕು. ಮತ್ತ ನಮ್ಮ ಊರ್ ಬಿಟ್ಟು ಬೇರೆ ಊರಲ್ಲಿ ಹೋಗಿ ಕೆಲಸ ಹುಡುಕುವಂತ ಟೈಮ್ನಲ್ಲಿ ಏನೆಲ್ಲ ಆಗಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಲವ್, ಫ್ಯಾಮಿಲಿ, ಅಲ್ಲೇ ರಿಲೇಶನ್ಶಿಪ್ ಎಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆಯ ಬೆಸ್ಟ್ ಆದ ಮೂವಿ ಕೊಟ್ಟಿದ್ದಾರೆ ಮೂವಿಯವರು. ಈ ಮೂವಿನ ನೀವು ಮಿಸ್ ಮಾಡ್ಕೊಳ್ಳದೆ ನಮ್ಮ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಮೂವಿ ಹೇಗಿದೆ ಅನ್ನೋದನ್ನ ಈ ಡೀಟೇಲ್ ಆಗಿ ಹೇಳೋಣ. ಫಸ್ಟ್ ಟೈಮ್ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದ್ರೆ ಒಂದು ಒಳ್ಳೆಯ ಮೂವೀಸ್ಗಳು ಡೈಲಿ ನಿಮ್ಗೋಸ್ಕರ ತೊಗೊಂಬರೋ ಕರ್ತವ್ಯ ನಮ್ಮದು. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದೇ ಬೇಡ, ಸೀದಾ ಮೂವಿ ಕಡೆಗೆ ಹೋಗ್ಬಿಡೋಣ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಒಬ್ಬ ನಮ್ಮ ಕಥೆಯ ನಾಯಕ ಹೀರೋ, ಅವನು ಮಿಡಿಲ್ ಕ್ಲಾಸ್ ಲೈಫ್ ಅಲ್ಲಿ ಬದುಕ್ತಾ ಇರ್ತಾನೆ. ಅವನ ಮಿಡಿಲ್ ಕ್ಲಾಸ್ ಲೈಫ್ ಯಾವ ತರ ಇರುತ್ತೆ ಅಂದ್ರೆ, ಅಪ್ಪ ಅವರು ತುಂಬಾ ಜಿಪುಣ ಅಂತಂದ್ರೆ ತುಂಬಾನೇ ಜಿಪುಣ. ಮತ್ತೆ ಅವ್ರ ಅಪ್ಪ ಅವರಿಗೆ ಹಳೆ ಅಡ್ರೆಸ್ ಅನ್ನ ಇಟ್ಟಿರ್ತಾರೆ. ಅವರು ಕೆಟ್ಟದಾಗಿ ಏನೋ ಕಮೆಂಟ್ ಮಾಡ್ತಾ ಇರ್ತಾರೆ ಜನರು. ಮತ್ತೆ ಅವನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಅವಳು ಕೂಡ ಬೇಡ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ ಹೀರೋ ಫ್ರಸ್ಟ್ರೇಟ್ ಆಗಿ ನಮ್ಮ ಅಪ್ಪ ಅವರಿಂದ ನಾವು ದೂರ ಹೋಗ್ಬೇಕು ಅಂತ ಕೆಲಸ ಇದು ಮಾಡ್ಕೊಂಡು ಅವ್ರ ಕೆಲಸದ ನೆಪದಲ್ಲಿ ಬೇರೆ ಇದಕ್ ಹೋಗಿ ಬೇರೆ ಊರು ಅಂತ ಆ ತರಲ್ಲಿ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಅವರು ಬೆಂಗಳೂರಿಗೆ ಕಾಲಿಡ್ತಾರೆ. ಬೆಂಗಳೂರಲ್ಲಿ ಕಾಲಿಟ್ಟಾಗೆಲ್ಲ ಮುಂದೆ ಏನೆಲ್ಲ ಆಗುತ್ತೆ, ಬೆಂಗಳೂರು ಚೇಂಜ್ ಆಗ್ಬೋದು, ಏನಲ್ಲ ಆಗುತ್ತೆ ಅನ್ನೋದನ್ನ ನೀವು ಮೂವಿ ನೋಡಿ ತಿಳ್ಕೊಬೇಕು. ಮೂವಿ ಮಾತ್ರ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಆಗಿ ಹೋಗುತ್ತೆ. ಯಾವ ತರ ಅಂತಂದ್ರೆ ಮುಂದೇನಾಗುತ್ತೆ ಒಂದು ಕ್ಯೂರಿಯಾಸಿಟಿ ಅಂತ ಈ ಮೂವಿ ಬಿಲ್ಡ್ ಮಾಡಿ ಕೊಡುತ್ತೆ. ಒಂದೀಟು ನಿಮಗೆ ಬೋರ್ ಹೊಡೆಸಲ್ಲ. ಒಂದು ಒಳ್ಳೆ ಕ್ಯಾರೆಕ್ಟರ್, ಒಂದು ಒಳ್ಳೆ ಸನ್ನಿವೇಶಗಳು ತುಂಬಾನೇ ತುಳುಕ್ತಾ ಇದೆ ಈ ಮೂವಿಯಲ್ಲಿ ಅನ್ನಬಹುದು. ಆ ತರ ಕ್ಯಾರೆಕ್ಟರ್ಗಳು ತುಂಬಾನೇ ಬರ್ತಾ ಹೋಗ್ತವೆ ಮೂವಿಯಲ್ಲಿ. ಮೂವಿ ಮಾತ್ರ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಇತ್ತು. ಲಾಸ್ಟ್ ಸೀನ್ ಅಲ್ಲಿ ಅಪ್ಪನ ಸೆಂಟಿಮೆಂಟ್ ಅಂತೂ ಬೇರೆ ಲೆವೆಲ್. ಅವ್ರ ಅಪ್ಪ ಅವ್ರು ಏನ್ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದನ್ನ ನೀವು ಕೇಳಿದ್ರೆ ಸಾಕಾಗ್ತೀರ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಮೂವಿ ಎಂಡ್ ಆಗುತ್ತೆ. ಫಸ್ಟ್ ಹಾಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡ್ ಹಾಫ್ ಅಂತೂ ವೆರಿ ಇಂಟ್ರೆಸ್ಟ್ ಅಂತ ಅನ್ಬೋದು. ಸೆಕೆಂಡ್ ಹಾಫ್ ಏನೆಲ್ಲ ಆಗ್ಬೋದು ಅನ್ನೋದು ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೋದು. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್. ಒಂದೀಟ್ ಬೋರ್ ಹೊಡ್ಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮೂವಿ. ಮತ್ತು ಇದರ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಗುರು. ಒಳ್ಳೆ ಬೆಂಗಳೂರು ಎಕ್ಸ್ಪೀರಿಯನ್ಸ್ ಆಗ್ಬಹುದು ಈ ಮೂವಿಯಲ್ಲಿ. ಒರಿಜಿನಲ್ ಬೆಂಗಳೂರು ಯಾವ ತರ ಇರಬಹುದು ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಬೆಂಗಳೂರು ಹೀಗೆ ಇರುತ್ತೆ ಅನ್ನೋದನ್ನ. ಇದಂತೂ ತುಂಬಾನೇ ಕ್ಯೂರಿಯಾಸಿಟಿಯಿಂದ ನೋಡಿದೆ ಗುರು. ಮೂವಿ ಮಾತ್ರ ಒಂದೀಟು ಸ್ವಲ್ಪ ಸೀನ್ ಅಲ್ಲಿ ಕೂಡ ಬೇಜಾರ್ ಅನ್ನಿಸಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಈ ಮೂವಿನ ಕನ್ನಡದಲ್ಲಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಮೂವಿ ಎಂಡ್ ಆಗುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮೂವಿನ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮ್ಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಬಾಯ್ ಗುರು. ಒಂದು ಒಳ್ಳೆಯ ಮೂವಿ ಜೊತೆಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.